ಕನ್ಯಾ ರಾಶಿಯವರಿಗೆ ಸ್ವಾಗತ. ನಾವು ಈ 2026ನೇ ಸಾಲಿನ ಜುಲೈ ತಿಂಗಳಲ್ಲಿ ನಿಮಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಹುಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ನಿಮಗೆ ಈ ಮಾಸದಲ್ಲಿ ನಾನು ಸ್ವಾವಲಂಬಿ ಆಗಬೇಕು ಅಂತ ಹೇಳುವಂಥ ಒಂದು ಮನೋಭಾವನೆ ಉಂಟಾಗುತ್ತೆ. ಈ ಹಿಂದಿಂದ ಏನಾಗ್ತಿತ್ತು, ಏನೋ ಒಂದಷ್ಟು ಕೆಲಸ ಕಾರ್ಯಗಳಿಗೆ ಇನ್ನೊಬ್ಬರನ್ನ ಅವಲಂಬಿಸುವಂತಹ ಪರಿಸ್ಥಿತಿ ಇತ್ತು. ಆದರೆ ಈ ಮಾಸದಲ್ಲಿ ನಿಮಗೆ ಅನ್ಸೋದಕ್ಕೆ ಶುರುವಾಗುತ್ತೆ, ಎಲ್ಲ ಕೆಲಸನೂ ನನಗೆ ಸಂಬಂಧಪಟ್ಟಿರುವಂತಹ ಎಲ್ಲ ವಿಚಾರಗಳನ್ನು ನಾನೇ ಮಾಡ್ಕೊಳ್ಬೇಕು, ನಾನು ಇನ್ನೊಬ್ಬರನ್ನ ಯಾವುದೇ ಕಾರಣಕ್ಕೂ ಕೂಡ ಅವಲಂಬಿಸಬಾರದು ಅಂತ ಹೇಳಿ ನಿಮ್ಗೂ ಅನಿಸುತ್ತೆ ಮನಸ್ಸಿಗೆ. ಅದೇ ರೀತಿಯಾಗಿ ನೀವು ಸ್ವಾವಲಂಬಿ ಆಗುವುದಕ್ಕೂ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ನಿಮ್ಮ ಕನಸುಗಳೆಲ್ಲ ಈಡೇರುತ್ತೆ ಈ ವಿಚಾರದಲ್ಲಿ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಕೂಡ ಈ ಮಾಸ ಉತ್ತಮವಾಗಿದೆ. ಈ ಹಿಂದಿನಿಂದ ಏನಾದರೂ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳೆಲ್ಲ ಉಂಟಾಗ್ತಿದ್ರೆ ಅದೆಲ್ಲ ಈ ಮಾಸದಲ್ಲಿ ಕಮ್ಮಿ ಆಗುತ್ತೆ. ಶನಿಗ್ರಹ ನಿಮಗೆ ಸಪ್ತಮ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಸಂಗಾತಿಗೆ ನೀವು ಒಂದು ಸ್ವಲ್ಪ ಸಮಯವನ್ನು ನೀಡಬೇಕಾಗತ್ತೆ. ನಿಮ್ಮ ಸಂಗಾತಿಗೆ ಏನನ್ಸುತ್ತೆ ಅಂತ ಹೇಳಿ ಅಂದರೆ, ಇವರು ನನಗೆ ಟೈಮೇ ಕೊಡ್ತಾ ಇಲ್ಲ, ಯಾವಾಗಲೂ ಕೆಲಸ ಅಂತ ಹೇಳಿ ಅದರಲ್ಲೇ ಇರ್ತಾರೆ, ನನ್ನ ಕಡೆ ನೋಡ್ತಾನೇ ಇಲ್ಲ ಅಂಥೇಳಿ ಅನಿಸುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಉಂಟು. ಹಾಗಾಗಿ ಅವರಿಗೂ ಕೂಡ ನಿಮ್ಮ ಈ ಕೆಲಸ ಇದೆಲ್ಲ ಏನಿದ್ರು ಕೂಡ ಇದ್ರ ಮಧ್ಯ ಅವರಿಗೂ ಕೂಡ ಒಂದು ಸ್ವಲ್ಪ ಸಮಯವನ್ನು ನೀಡಬೇಕಾಗುತ್ತೆ. ನಿಮ್ಮ ಕುಟುಂಬಕ್ಕೆ, ನಿಮ್ಮ ಸಂಗಾತಿಗೂ ಕೂಡ ಒಂದು ಸ್ವಲ್ಪ ಸಮಯವನ್ನು ನೀವು ನೀಡಬೇಕಾಗುತ್ತೆ. ಇನ್ನು ಕುಜಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಉನ್ನತವಾದಂತಹ ವ್ಯಾಸಂಗ, PhD ಇತ್ಯಾದಿಗಳನ್ನೆಲ್ಲ ಮಾಡ್ತಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ದೂರ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ತೊಂದರೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ನೋಡಿ, ಎಲ್ಲೋ ದೂರ ಪ್ರಯಾಣಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಮಧ್ಯದಲ್ಲೇ ಗಾಡಿ ಹಾಳಾಗುವಂಥದ್ದು ಇರಬಹುದು, ಅಥವಾ ನೀವೇನೋ ಟಿಕೆಟ್ ಬುಕ್ ಮಾಡಿರ್ತೀರಿ ಅದು ಮಧ್ಯದಲ್ಲೇ ಕ್ಯಾನ್ಸಲ್ ಆಗುವಂಥದ್ದು ಇರಬಹುದು. ಇಂಥದ್ದೆಲ್ಲ ಒಟ್ಟಲ್ಲಿ ದೂರ ಪ್ರಯಾಣವನ್ನು ಆದಷ್ಟು ಮುಂದೂಡುವಂಥದ್ದೇ ಒಳ್ಳೆಯದು. ಈ ಮಾಸದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ ದೂರ ಪ್ರಯಾಣದ ವಿಚಾರದಲ್ಲಿ. ಇನ್ನು ರವಿಗ್ರಹ ನಿಮಗೆ ದಶಮ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಉದ್ಯೋಗದಲ್ಲಿ ಮುಂಬಡ್ತಿ, ಪ್ರಮೋಷನ್ ಇತ್ಯಾದಿ ಎಲ್ಲ ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಇದೆ. ಒಟ್ಟಲ್ಲಿ ಉದ್ಯೋಗದ ವಿಚಾರದಲ್ಲಿ ಒಂದಷ್ಟು ಅಭಿವೃದ್ಧಿ ಎನ್ನುವಂಥದ್ದು ನಿಮಗೆ ಉಂಟಾಗುತ್ತೆ. ಹಾಗೆ ಸಮಾಜದಲ್ಲಿ ನಿಮಗೆ ಒಂದಷ್ಟು ಗೌರವದ ಪ್ರಾಪ್ತಿ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ನೀವು ಮಾಡ್ತಾ ಇರುವಂತಹ ಉದ್ಯೋಗದ ವಿಚಾರದಿಂದ ಆಗಿರಬಹುದು, ಅಥವಾ ನಿಮ್ಮಲ್ಲಿ ಏನಾದರೂ ವಿಶೇಷವಾದ ಪ್ರತಿಭೆ ಇದ್ದರೆ ಅದಕ್ಕಾದರೂ ಆಗಿರಬಹುದು. ಒಟ್ಟಲ್ಲಿ ನಿಮಗೆ ಒಂದಷ್ಟು ಗೌರವ ಅಂತ ಹೇಳುವಂಥದ್ದು ಸಮಾಜದಲ್ಲಿ ಪ್ರಾಪ್ತಿಯಾಗುತ್ತೆ. ಇನ್ನು ಬುಧಗ್ರಹ ಕೂಡ ಅಲ್ಲೇ ಸ್ಥಿರವಾಗಿರೋದ್ರಿಂದಾಗಿ ಸ್ವಂತ ಉದ್ಯೋಗವನ್ನು ಮಾಡಬೇಕು, ನಾನು ಕೂಡ ಏನೋ ಒಂದು ಸ್ವಂತ ಉದ್ಯೋಗವನ್ನು ಮಾಡಬೇಕು ಅಂತ ಹೇಳಿ ಅಂದುಕೊಂಡಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ತಿಂಗಳು ತುಂಬ ಚೆನ್ನಾಗಿದೆ. ನೀವು ಸ್ವಂತ ಉದ್ಯೋಗವನ್ನು ಆರಂಭ ಮಾಡಬಹುದು. ಇನ್ನು ಗುರುಗ್ರಹ ಏಕಾದಶ ಭಾವದಲ್ಲಿ ಅದರಲ್ಲೂ ಕೂಡ ಉಚ್ಚವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ನಿಮ್ಮ ಕೆಲವೊಂದಷ್ಟು ಕನಸುಗಳು ಈ ಒಂದು ಮಾಸದಲ್ಲಿ ನನಸಾಗುತ್ತೆ. ನೀವೇನೋ ಒಂದಷ್ಟು ಆಸೆಗಳನ್ನೆಲ್ಲ ಇಟ್ಕೊಂಡಿರ್ತೀರಲ್ಲ, ಅದೆಲ್ಲ ಈ ಮಾಸದಲ್ಲಿ ಈಡೇರುತ್ತೆ. ನಿಮ್ಮ ಒಂದಷ್ಟು ಕನಸುಗಳು ನನಸಾಗುತ್ತೆ. ಪ್ರಭಾವಿ ವ್ಯಕ್ತಿಗಳ ಬೆಂಬಲ ಅಂತ ಹೇಳುವಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಸಮಾಜದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು, ತುಂಬ ಹೆಸರನ್ನು ಮಾಡಿದಂತಹ ವ್ಯಕ್ತಿಗಳು, ಇವರ ಒಂದು ಸಹಕಾರ, ಬೆಂಬಲ ಅಂತ ಹೇಳುವಂಥದ್ದು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ಶುಕ್ರಗ್ರಹ ದ್ವಾದಶ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಒಂದಷ್ಟು ಐಷಾರಾಮಿ ವಸ್ತುಗಳನ್ನು ನೀವು ಖರೀದಿ ಮಾಡ್ತೀರಿ. ತುಂಬ ಬೆಲೆ ಬಾಳುವಂತಹ ವಸ್ತುಗಳನ್ನೆಲ್ಲ ಖರೀದಿ ಮಾಡುವಂತಹ ಯೋಗ ನಿಮಗೆ ಈ ಮಾಸದಲ್ಲಿ ಇದೆ. ಜೊತೆಗೆ ಅಲ್ಲೇ ನಿಮಗೆ ಕೇತುಗ್ರಹದ ಸ್ಥಿತಿಯೂ ಕೂಡ ಇರುವಂಥದ್ದು ದ್ವಾದಶ ಭಾವದಲ್ಲಿ. ಹಾಗಾಗಿ ಕನಸಿನ ನಿರ್ಲಕ್ಷ್ಯವನ್ನು ನೀವು ಮಾಡಬಾರ್ದು. ನಿಮಗೆ ಈ ಮಾಸದಲ್ಲಿ ಕನಸಿನಲ್ಲೇ ಕೆಲವೊಂದಷ್ಟು ಸೂಚನೆಗಳು ಪ್ರಾಪ್ತಿಯಾಗುತ್ತೆ. ನಿಮಗೇನು ಕನಸು ಬೀಳುತ್ತೋ ಅದ್ರ ಕಡೆ ನೀವು ಒಂದು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಅಂದರೆ ಈ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದರೆ, ನಿಮ್ಮ ಕನಸಲ್ಲಿ ಏನೋ ಒಂದು ವಾಹನದಲ್ಲಿ ಹೋಗ್ತಾ ಇರ್ತೀರಿ, ಅಲ್ಲೆಲ್ಲೋ ಬೀಳುವಂತಹ ಕನಸು ಬಿತ್ತು ಅಂತ ಹೇಳಿದರೆ ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ನೀವು ಮಾರನೇ ದಿವಸ ವಾಹನವನ್ನು ತೆಗೆದುಕೊಂಡು ಹೋಗಬಾರ್ದು. ನಿಮ್ಮ ಕನಸಲ್ಲೇ ನಿಮಗೆ ಒಂದಷ್ಟು ಸೂಚನೆಗಳು, ಮುಂದಾಗುವಂತಹ ಸೂಚನೆಗಳು ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಇರುತ್ತೆ. ಶುಕ್ರಗ್ರಹದ ಜೊತೆ ಕೇತುಗ್ರಹ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ. ಹಾಗಾಗಿ ನಿಮ್ಮ ಕನಸಿನಲ್ಲಿ ನಿಮಗೆ ಸಿಗುವಂತಹ ಮುನ್ಸೂಚನೆಗಳನ್ನು ನೀವು ನಿರ್ಲಕ್ಷ್ಯ ಮಾಡುವುದಕ್ಕೆ ಹೋಗಬಾರ್ದು. ಇನ್ನು ಕೇತುಗ್ರಹ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಆದಷ್ಟು ನೀವು ಈ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ.